ಈ ಆರೋಗ್ಯದ ಬಗ್ಗೆ ಕಾಳಜಿ ಇರುವಂತವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಕುಡಿಬೇಕು ಅನ್ನೋ ವಿಷಯ ಮತ್ತು ಮನಿ ಬಗ್ಗೆ ಕಾಳಜಿ ಇರುವಂತ ಗೃಹಿಣಿಯರಿಗೆ ಏನ್ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ಬೇಕು ಅನ್ನುವಂತ ವಿಷಯ ಇವೇನ್ ಸಾಧಾರಣ ತಲೆ ತಿಂತ ಮಾಡಿರೋ ವಿಷಯ ಭಯಂಕರ ಕನ್ಫ್ಯೂಷನ್ ಆಗ್ತದ. ವಿಚಾರ ಮಾಡಿ ಮಾಡಿ ಕೊನೆಗೆ ಎಲ್ಲಿ ಬರ್ತದ, ಹೆಣ್ಮಕ್ಳು ಉಪ್ಪಿಟ್ಟು ಮಾಡ್ತಾರ, ಇವರು ಜೇನುತುಪ್ಪ ಲಿಂಬೆಹಣ್ಣು ನೀರು ಕುಡಿತಾರ. ಅಂತವ್ರಿಗೋಸ್ಕರ ಮಾಡಿರುವಂತಹ ವಿಡಿಯೋ ಯಾರು ಕೊನೆವರೆಗೂ ಸ್ಕಿಪ್ ಮಾಡ್ಲಾರ್ದಂಗ್ ನೋಡ್ರಿ, ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗ್ತದ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋ ಒಳಗ ಬೆಳಿಗ್ಗೆ ಎದ್ದ ತಕ್ಷಣ ಏನು ಕುಡಿಬಾರ್ದು ಮತ್ತು ಏನ್ ಕುಡಿಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಏನ್ ಕುಡಿಬಾರ್ದು ಅನ್ನೋದನ್ನ 5 ಪಾಯಿಂಟ್ಸ್ ಹೇಳ್ಬಿಡ್ತೇನೆ. ಓಕೆ, ನಂಬರ್ 1 ಬೆಡ್ ಕಾಫಿ ಅಂಡ್ ಟೀ. ನಾ ಹಿಂದಿನ ವಿಡಿಯೋ ಒಳಗೂ ಹೇಳಿನಿ, ಈಗೂ ಹೇಳಿಕತ್ತೀನಿ. ಹೋಲ್ ನೈಟ್ ನಾವೇನು ತಿಂದಿರಂಗಿಲ್ಲ, ಏನು ಕುಡಿದಿರಂಗಿಲ್ಲ, ಹಿಂಗಾಗಿ ಬಾಡಿ ಡಿಹೈಡ್ರೇಟ್ ಆಗಿರ್ತದ. ಅದಕ್ಕೋಸ್ಕರ ಎದ್ದ ತಕ್ಷಣ ನಾವ್ ಎಂತಾದ್ ಕುಡಿಬೇಕು ಅಂದ್ರ ಅವು ಡ್ರಿಂಕ್ಸ್ ಹೆಂಗಿರ್ಬೇಕಪ್ಪ ಅಂತಂದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಮತ್ತು ಎಕ್ಸ್ಕ್ರೇಟರಿ ಸಿಸ್ಟಮ್ಗೆ, ಗ್ಯಾಸ್ಟ್ರಿಕ್ ಮ್ಯೂಕೋಸ್ ಆಗ ನಮ್ಮ ಹೊಟ್ಟೆ ಒಳಗಿನ ಪದರಿಗೆ ಬಹಳ ಫ್ರೆಂಡ್ಲಿ ಆಗಿರ್ಬೇಕು, ಸಪೋರ್ಟಿವ್ ಆಗಿರ್ಬೇಕು ಅಂತ ನಾವು ದ್ರವ್ಯಗಳನ್ನ ಸೇವನೆ ಮಾಡ್ಬೇಕು. ಟೀ ಕಾಫಿ ಏನ್ ಮಾಡ್ತದ, ಅದ್ರೊಳಗಿರುವಂತ ಕೆಫೇನ್ ಕಂಟೆಂಟ್ ಗ್ಯಾಸ್ಟ್ರಿಕ್ ಇರಿಟೇಷನ್ ಮಾಡ್ಲಿಕ್ಕೆ ಶುರು ಮಾಡ್ತದ ಮತ್ತು ಬಾಡಿ ಡಿಹೈಡ್ರೇಟ್ ಮಾಡ್ತದ. ಅದಕ್ಕೋಸ್ಕರ ದಯವಿಟ್ಟು ಟೀ ಕಾಫಿ ಕುಡಿಬೇಡ್ರಿ. ನಂಬರ್ 2, ಕೆಲವು ಜೊತೆಗೆ ಒಂದು ತಪ್ಪು ಕಲ್ಪನೆ ಇರ್ತದ್ರಿ, ಎದ್ದ ತಕ್ಷಣ ನಾನು ಹಣ್ಣಿನ ರಸ ಕುಡಿದ್ಬಿಟ್ರೆ ಎನರ್ಜಿ ಬರ್ತದ ಅಂತ ಹೇಳಿ. ಖಾಲಿ ಹೊಟ್ಟೆಯಿಂದ ದಯವಿಟ್ಟು ಹಣ್ಣಿನ ರಸ ಕುಡಿದ್ರಿಂದ ನಿಮ್ದು ಶುಗರ್ ಸ್ಪೈಕ್ ಆಗ್ತದೆ. ಮುಂದೆ ನೀವು ಎಷ್ಟು ಎಕ್ಸರ್ಸೈಸ್ ಮಾಡ್ತೀರಿ, ಹೆಂಗಂದ್ ಕ್ಯಾಲರಿ ಕಂಬರ್ಷನ್ ಮಾಡ್ತೀರಿ ಗೊತ್ತಿರಂಗಿಲ್ಲ. ಬೆಳಿಗ್ಗೆನೆ ಯಾಕೆ ಶುಗರ್ ಹೆಚ್ಚಿಗೆ ಮಾಡ್ಕೋತೀರಿ? ಹೌದಲ್ಲ. ಅದಕ್ಕೋಸ್ಕರ ಫ್ರೂಟ್ ಜ್ಯೂಸ್ ಅನ್ನ ಕುಡಿಲೇಬಾರ್ದು. ಆಕ್ಚುಲಿ ಫ್ರೂಟ್ಸ್ ಅನ್ನ ಯಾವತ್ತು ತಿನ್ಬೇಕ್ರಿ, ಜ್ಯೂಸ್ ಮಾಡ್ಕೊಂಡು ಕುಡಿಲಿಕ್ಕೆ ಹೋಗ್ಬೇಡ್ರಿ. ಇನ್ನ 3ನೇದು, ಕೆಲವು ಮಕ್ಕಳು ಅಥವಾ ಯಂಗ್ಸ್ಟರ್ಸ್ ಏನ್ ಮಾಡ್ತಾರೆ ಗೊತ್ತಾ, ಜಿಮ್ಮಿಗೆ ಹೊಂಟಿನಿ ಅಂತ ಹೇಳಿ ಎದ್ದ ತಕ್ಷಣ ಕೆಲವೊಂದು ಎನರ್ಜಿ ಡ್ರಿಂಕ್ಸ್ ಅನ್ನ ಕುಡಿತಾರೆ. ದಯವಿಟ್ಟು ಈ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಸ್ಪೆಷಲಿ ಬಿಫೋರ್ ಗೋಯಿಂಗ್ ಟು ಜಿಮ್ ಅಂಡ್ ಆಲ್, ನಿಮ್ ಬಾಡಿನ ನೀವು ಕರೆಕ್ಟ್ ಆಗಿ ಆಕ್ಟಿವೇಟ್ ಮಾಡ್ಕೋಬೇಕಾಗ್ತದೆ. ಈ ಎನರ್ಜಿ ಡ್ರಿಂಕ್ಸ್ ಅನ್ನ, ಸಾಫ್ಟ್ ಡ್ರಿಂಕ್ಸ್ ಅನ್ನ ಕುಡಿಲಿಕ್ಕೆ ಹೋಗ್ಬೇಡ್ರಿ. ಇನ್ 4ನೇದು, ಕೋಲ್ಡ್ ಡ್ರಿಂಕ್ಸ್ ಅನ್ನ ಕುಡಿತಾರ. ಬಿಸಿಲುಗಾಲದೊಳಗ ಕರೆಂಟ್ ಹೋಗ್ಬಿಟ್ಟಿರ್ತದ, AC ಇಲ್ಲ, ಫ್ಯಾನ್ ಇಲ್ಲ, ಭಯಂಕರ ಶೆಕೆ ಆಗ್ಯದ, ಎದ್ದ ತಕ್ಷಣ ಬಾಯಾರಿಕೆ ಅಂತ ಹೇಳಿ ಕೋಲ್ಡ್ ಡ್ರಿಂಕ್ಸ್ ಅನ್ನ ಕುಡಿಯೋ ಹ್ಯಾಬಿಟ್ ಇಟ್ಕೊಂಡಿರ್ತಾರೆ ಕೆಲವು ಜನ. ಇದರಿಂದನೂ ಕೂಡ ನಿಮ್ಮ ಬಾಡಿ ಡ್ಯಾಮೇಜ್ ಆಗ್ತದ, ಗಟ್ ಹೆಲ್ತ್ ಡ್ಯಾಮೇಜ್ ಆಗ್ತದ. ದಯವಿಟ್ಟು ಕುಡಿಬೇಡ. ಇನ್ ಲಾಸ್ಟ್ ಏನು ಅಂದ್ರೆ, ನೀವು ನಂಬ್ಲಿಕ್ಕಿಲ್ಲ, ಕೆಲವು ಜನ ಎದ್ದ ತಕ್ಷಣ ಆಲ್ಕೋಹಾಲ್ ತಗೊಳ್ತಾರ್ರಿ. ನೀವು ಕೇಳ್ಬೋದು, ಯಾರು ಕುಡಿತಾರ್ರಿ ಮುಂಜಾನೆ ಅಂತ? ಕುಡಿತಾರ ಅಂತವ್ರು ನೋಡೀವಿ, ಅಂತ ಪೇಷಂಟ್ಸ್ ಅನ್ನ ನೋಡಿದ್ದಕ್ಕೆ ಹೇಳಿಕತ್ತೀನಿ. ದಯವಿಟ್ಟು ಮುಂಜಾನೆ ಎದ್ದ ತಕ್ಷಣ ನೀವು ಆಲ್ಕೋಹಾಲ್ ಕುಡಿಯೋದ್ರಿಂದ ನಿಮ್ಮ ಲಿವರ್ ಬಹಳ ಜಲ್ದಿ ಹಾಳಾಗ್ತದೆ, ಬಾಡಿ ಸಿಕ್ಕಾಬಿಟ್ಟು ಡಿಹೈಡ್ರೇಟ್ ಆಗ್ತದೆ, ನಿಮ್ಮ ನ್ಯೂರಲಾಜಿಕಲ್ ಫಂಕ್ಷನ್ಸ್ ಡ್ಯಾಮೇಜ್ ಆಗ್ಲಿಕ್ಕೆ ಶುರು ಆಗ್ತವೆ. ಈಗ ಗೊತ್ತಾಯ್ತಲ್ಲ, 5 ಡ್ರಿಂಕ್ಸ್ ಇವನ್ನ ಕುಡಿಲಿಕ್ಕೆ ಹೋಗ್ಬೇಡ್ರಿ. ಯಾವ್ದು 5 ಇನ್ನು 10 ಡ್ರಿಂಕ್ಸ್ ಯಾವ್ದು ಬೆಸ್ಟ್, ಯಾವ್ದನ್ನ ಕುಡಿಬೇಕು ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ ಅಂತ. ಆಯುರ್ವೇದ ಬಹಳ ಚಂದಾಗಿ ಏನ್ ಹೇಳ್ತದ, ಒಂದು ಶ್ಲೋಕದೊಳಗೆ ಹೇಳ್ತದ, ಸವಿತು ಸಮುದಯ ಕಾಲೇ ಪ್ರಸೃತಿತ್ರಯಂ ಅಂಬು ಪಿಬೇತ್ ರೋಗ ಜರ ಪರಿಮುಕ್ತೋ ಜೀವೇತ್ ವರ್ಷ ಶತಂ ನರಹ ಅಂತ ಹೇಳಿ. ಆಚಾರ್ಯರು ಏನ್ ಹೇಳ್ತಾರ, ಸವಿತು ಅಂತಂದ್ರ ಸೂರ್ಯನ ಉದಯ ಕಾಲ, ಸಮುದಯ ಕಾಲ ಅಂದ್ರ ಸೂರ್ಯ ಉದಯ ಕಾಲದೊಳಗ ನೀವು ಪ್ರಸೃತಿ ತ್ರಯಂ ಅಂದ್ರೆ, ಒಂದು ಪ್ರಸೃತಿ ಅಂತಂದ್ರ ಹೆಚ್ಚು ಕಡಿಮೆ 96 ml ಇಂದ 100 ml ಅಂತ ಲೆಕ್ಕ ಮಾಡಿದ. ಸೊ ತ್ರಯಂ ಅಂದ್ರೆ 3 ಪ್ರಸೃತಿ ಅಂದ್ರೆ 300 ml, 250 ml ಇಂದ 300 ml ನೀವು ನೀರನ್ನ ಕುಡಿಬೇಕು ಅಂತ. ಹಿಂಗ್ ಕುಡಿಯೋದ್ರಿಂದ ರೋಗ ಜರ ಅಂದ್ರೆ ಮುಪ್ಪು ಜಲ್ದಿ ಬರುದಿಲ್ಲ, ಏಜಿಂಗ್ ಪ್ರೊಸೆಸ್ ಸ್ಲೋ ಆಗ್ತದೆ, ಇವನ್ನ ಪರಿಮುಕ್ತರಾಗಿ ನೀವು 100 ವರ್ಷ ಬದುಕಬಹುದು ಅಂತ ಬಹಳ ಚಂದ ಹೇಳ್ಯಾರ. ನೀವು ಕೇಳ್ಬೋದು, ಕೇಳಕ್ ಕುಂತ್ ಕುಡಿ ಅಂತ ಹೇಳ್ತೀರಿ ನೀವು, ಮತ್ತ ಇದ್ರೊಳಗೆ ಹೇಳಿಲ್ಲಲ್ಲ ಅಂತ ಹೇಳಿ. ಆವಾಗಿನ ಕಾಲದ ಸೋಫಾ ಇದ್ವೇನ್ರಿ, ಚೇರ್ ಇದ್ವೇನ, ಏನು ಇದ್ದಿದ್ದಿರಲ್ಲ. ಇಟ್ ಇಸ್ ಅಂಡರ್ಸ್ಟುಡ್. ಕೆಳಗಡೆ ಸ್ಕ್ವಾಟಿಂಗ್ ಪೊಸಿಷನ್ ಒಳಗೆ ಕುತ್ಕೊಂಡು ಕುಡಿಬೇಕು. ಇನ್ನ ಹಿಂಗ ಈ ನೀರಿನ ಇರುವಂತಹ ಒಂದು ಬೆಸ್ಟ್ 10 ಡ್ರಿಂಕ್ಸ್ ಅನ್ನ ಹೇಳ್ತೀನಿ. ಎಲ್ಲಾ ಪ್ರಕೃತಿಯವರೆಗೂ ಇವು ಸೂಟ್ ಆಗ್ತಾವು. ದಯವಿಟ್ಟು ಒಂದು ಪೆನ್ ಪೇಪರ್ ಇಟ್ಕೊಂಡು ಕೂತ್ಕೊಳ್ರಿ, ಬರ್ಕೊಳ್ರಿ. ನಿಮ್ಗೆ ಯಾವ್ದು ಈಸಿ ಆಗ್ತದ ಮತ್ತು ನಿಮ್ಗೆ ಏನ್ ಬೇಕಾಗ್ಯದ, ನಿಮ್ಗೆ ಏನ್ ಪ್ರಾಬ್ಲಮ್ ಅದಲ್ಲ, ಅದ್ರ ಪ್ರಕಾರ ನೀವು ಸೆಲೆಕ್ಟ್ ಮಾಡ್ಕೊಂಡು ಕುಡಿಬಹುದು. ಯಾವ್ದನ್ನು ಕೂಡ ವರ್ಷ ಪರ್ಯಂತ ಅದನ್ನೇ ಕುಡಿಬಾರ್ದು. 1-2 ತಿಂಗಳ ಒಂದ್ ತರ ಡ್ರಿಂಕ್ಸ್ ಕುಡಿಬೇಕು, ಮತ್ತೆ ಚೇಂಜ್ ಮಾಡ್ತಾ ಇರ್ಬೇಕು. ನೀವು ಬಾಡಿ ಹಂಗ ಚೇಂಜ್ ಮಾಡ್ತಿದ್ರಿ ಅಂದ್ರೆ ಬಾಡಿ ಯಾವಾಗ್ಲೂ ಆಕ್ಟಿವೇಟ್ ಆಗ್ತದೆ. ಓಕೆ, ನಂಬರ್ 1, ಸಾದಾ ಬಿಸಿ ನೀರು ಅನ್ನೋದ್ರಿಂದ ಲೂಪ್ ವಾರ್ಮ್ ವಾಟರ್, ಒಂದ್ ಸ್ವಲ್ಪ ಉಗುರು ಬೆಚ್ಚ ನೀರನ್ನ ಮುಂಜಾನೆ ಕುಡಿಬೇಕು. ಎಷ್ಟು ನಾ ಹೇಳಿದ್ನಲ್ಲ, 250 ml to 300 ml ನೀರನ್ನ ನೀವು ಮುಂಜಾನೆ ಟೈಮ್ ಕುಡಿಬೇಕು. ಕಾರಣ ನೀವು ವಾತ ಕಾಲದಿಂದ ಕಫ ಕಾಲಕ್ಕೆ ಎಂಟರ್ ಆಗ್ತಿರ್ತೀರಿ. ಈ ಕಡೆ ವಾತದ ಪ್ರಕೋಪ ಲಕ್ಷಣಗಳು ಬರಬಾರ್ದು, ಅದನ್ನು ನಾವು ಡಿಮಿನಿಷ್ ಮಾಡ್ಬೇಕು. ಕಫ ವೃದ್ಧಿ ಲಕ್ಷಣಗಳು ಬರಬಾರ್ದು, ಹಿಂಗಾಗಿ ಅದನ್ನು ಕೂಡ ಸ್ಪೆಸಿಫೈ ಮಾಡ್ಬೇಕು. ಅಂದ್ರೆ ವಾರ್ಮ್ ವಾಟರ್ ಇಸ್ ಅ ಬೆಸ್ಟ್.
ಸೊ ಅದಕ್ಕೆ ಏನೂ ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಸಿಂಪಲ್ ವಾರ್ಮ್ ವಾಟರ್ ಅನ್ನ ಸ್ಕ್ವಾಟಿಂಗ್ ಪೊಸಿಷನ್ ಕೂತ್ಕೊಂಡು ಸಿಪ್ ಬೈ ಸಿಪ್ ಕುಡೀರಿ. ಇದರಿಂದ ನಿಮ್ ದೇಹಕ್ಕೆ ಬಹಳ ಹೆಲ್ಪ್ ಆಗ್ತದೆ. ಇನ್ನು ನಂಬರ್ 2 ಏನಪ್ಪಾ ಅಂದ್ರ ಜೀರಾ ಅಂತ ಹೇಳ್ತೇವಿ. ಜೀರಾ ಪಾನಿ ಅಂತ ಹೇಳ್ತಾರಲ್ಲ, ಜೀರಿಗೆ ನೋಡ್ರಿ. ಇದಕ್ಕೆ ಜೀರಕಕ್ಕ ನಮ್ ಕ್ಲಾಸಿಕಲಿ ಬಹಳ ಚಂದ ಎಕ್ಸ್ಪ್ಲೇನ್ ಮಾಡ್ಯಾರ. ನೀವು ಇಲ್ಲಿ ಶ್ಲೋಕವನ್ನ ನೋಡಬಹುದು. ಇದು ಕಟುತಿಕ್ತ ರಸವನ್ನ ಹೊಂದಿರ್ತದ ಮತ್ತು ಬಹಳ ಲಘು ಗುಣ, ಬಹಳ ಹಗುರ ಇರ್ತದ್ರಿ. ಇದು ಡೈಜೆಷನ್ ಬಹಳ ಹಗುರವಾಗಿರ್ತದ. ಮತ್ತು ಇದ್ರೊಳಗ ಕ್ಯೂಮಿನ್ ಒಳಗ ಜೀರಾ ಕ್ಯೂಮಿನ್ ಅಂತ ಹೇಳ್ತೀವಿ. ಇದ್ರೊಳಗ ಕ್ಯೂಮಿನಾಲ್ಡಿಹೈಡ್ಸ್ ಮತ್ತು ಪಾಲಿಫಿನಾಲ್ಸ್ ಏನಿರ್ತಾವಲ್ಲ ಇವುಗಳನ್ನ ನಾವು ತಗೋಬೇಕಾಗ್ತದೆ. ಹೆಂಗ್ ತಗೊಳ್ಳೋದು? ಇನ್ನೊಂದ್ ದೊಡ್ಡ ಪ್ರಶ್ನೆ ಬರ್ತದ್ರಿ. ನಾ ಈಗ ಹೇಳುವಂತ ಎಲ್ಲಾ ಔಷಧಿ ದ್ರವ್ಯಗಳೇನದಾವಲ್ಲ ಇವನ್ನ ಕೆಲವು ಜನ ಸೋಕ್ ಮಾಡಿಡ್ಬೇಕು. ಓವರ್ ನೈಟ್ ಸೋಕ್ ಮಾಡಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನ ಸೋಸ್ಕೊಂಡು ಆ ನೀರ್ ಕುಡಿತಿರ್ತಾರೆ. ಇನ್ ಕೆಲವು ಜನ ಕುದಿಸ್ಕೊಂಡು ಕುಡಿತಾರೆ. ವಿಚ್ ಇಸ್ ಬೆಸ್ಟ್ ಅಂತ ಬಂದಾಗ ನಾ ಏನ್ ಹೇಳ್ತೀನಿ ನೋಡ್ರಿ, ನಿಮಗ ಪಾಲಿಫಿನಾಲ್ಸ್ ಆಗ್ಲಿ ಕ್ಯೂಮಿನಾಲ್ಡಿಹೈಡ್ಸ್ ಆಗ್ಲಿ ಹೆಚ್ಚಿನ ಪ್ರಮಾಣದೊಳಗೆ ಎಕ್ಸ್ಟ್ರಾಕ್ಟ್ ಆಗ್ಬೇಕು ಅಂದ್ರೆ ನೀವು ಕುದಿಸ್ಬೇಕಾಗ್ತದ. ಕುದಿಸೋದ್ರಿಂದ ನಿಮ್ಗೆ ಆ ಪ್ರೊಸೆಸ್ ಮಾಡೋದ್ರಿಂದ ಆ ಕ್ವಾಲಿಟೀಸ್ ಹೆಚ್ಚಿಗೆ ಸಿಗ್ತಾವ. ಅದಕ್ಕೋಸ್ಕರ ಜೀರಿಗೆಯನ್ನ 1 ಟೀ ಸ್ಪೂನ್ ಜೀರಿಗೆ ಬಿಸಿನೀರೊಳಗೆ ಹಾಕೊಂಡು ಚಂದ ಅಂದ್ರೆ ನೀರೊಳಗೆ ಹಾಕಿ ಚಂದ ಕುದಿಸ್ರಿ. ಒಳ್ಳೆ ರೀತಿಯಲ್ಲಿ 5 to 10 minutes, ಅತೀನು ಕುದಿಸ್ಲಿಕ್ಕೆ ಹೋಗ್ಬೇಡ್ರಿ. 5 to 10 minutes ಚಂದ ಕುದಿಸ್ಕೊಂಡು ಅದನ್ನ ನೀವು ಸೋಸ್ಕೊಂಡು ಕುಡಿಯೋದ್ರಿಂದ, ಇವನ್ ಜೀರಿಗೆ ಅದ್ರ ಜೊತೆಗೇನೆ ನೀವು ತಿನ್ನೋದ್ರಿಂದ ನಿಮಗ ಡೈಜೆಸ್ಟಿವ್ ಸಿಸ್ಟಮ್ ಬಹಳ ಅದು ದೀಪನ ಪಾಚನೀಯ ಕಾರ್ಮಿನೇಟಿವ್ ಆಗ್ತದ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಸಪೋರ್ಟಿವ್ ಆಗಿರ್ತದ. ನಿಮ್ ಗಟ್ ಮೊಟಿಲಿಟಿ ಹೆಲ್ಪ್ ಮಾಡ್ತದೆ. ಸೆಕೆಂಡ್ ಏನಪ್ಪಾ ಅಂದ್ರ ಧನಿಯಾ ವಾಟರ್ ಅಂತ ಹೇಳ್ಬೋದು, ಅಥವಾ ಹವಿಜದ ನೀರು. ನೀವು ಹವಿಜ ಸಿಗ್ತಾವಲ್ಲ, ಒಳ್ಳೆ ಹವಿಜ ಇತ್ತು ಅಂದ್ರ ನೀವೇನ್ ಮಾಡ್ಕೋಬಹುದು, ಸ್ವಲ್ಪ ಒಂದು ಕುಟ್ರಿ. ಓಕೆ, ಒಂದ್ರೊಳಗೆ 2 ಭಾಗ ಅಥವಾ 3 ಭಾಗ ಆಗಿರುವಂತ ಹವಿಜ ತಗೊಂಡು ಅದನ್ನು ಕೂಡ ನೀರೊಳಗೆ ಹಾಕಿ ಚಂದ ಕುದಿಸೋದ್ರಿಂದ ನಿಮಗೆ ಬೆಸ್ಟ್ ಆಂಟಿ ಆಕ್ಸಿಡೆಂಟ್ಸ್ ಅದ್ರೊಳಗೆ ರಿಲೀಸ್ ಆಗ್ತಾವ. ಇದು ಕೂಡ ಕಟುತಿಕ್ತ ಇರ್ತದ ಮತ್ತು ದೀಪನೀಯ ಪಾಚನೀಯ ಕೆಲಸ ಮಾಡ್ತದ, ಬೆಸ್ಟ್ ಡೈಜೆಷನ್ ಹೆಲ್ಪ್ ಮಾಡ್ತದ. ಜೊತೆ ಹೃದಯ ಅಂತ ಆಯುರ್ವೇದದೊಳಗೆ ಎಕ್ಸ್ಪ್ಲೇನ್ ಮಾಡ್ತದ. ಇಟ್ಸ್ ವೆರಿ ಗುಡ್ ಫಾರ್ ಹಾರ್ಟ್, ಅಂದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋ ಕೆಲಸವನ್ನು ಕೂಡ ಇದು ಮಾಡ್ತದ. ರಿದಮಿಕ್ ಆಗಿ ಹಾರ್ಟ್ ಬೀಟ್ ಮಾಡಕ್ಕೆ ಹೆಲ್ಪ್ ಮಾಡ್ತದ. ಸೊ ನೀವು ಹವಿಜದ ನೀರನ್ನು ಕೂಡ ಮುಂಜಾನೆ ಹೊತ್ತೊಳಗ ಕುಡಿಬಹುದು. ಇನ್ನು ಮೂರನೇದ್ ಬರ್ತದ ಶತಪುಷ್ಪ ಅಂತ ಹೇಳ್ತೇವಿ. ಅದು ಸೋಂಫ್ ಅಂತ ಹೇಳ್ತೀವಿ. ಸೋಂಫ್ ಕಾಳು, ಬಡಿ ಸೋಂಫ್ ಅಂತ ಹೇಳ್ತೇವಿ, ಫೆನಲ್ ಸೀಡ್ಸ್ ಅಂತ ಹೇಳ್ತೇವಿ. ಇದನ್ನು ಕೂಡ ನಮ್ಮಲ್ಲಿ ಚಕ್ಷುಷ ಅಂತ ವರ್ಣನೆ ಮಾಡ್ಯಾರ. ಬಹಳ ಕಣ್ಣಿನ ಸಮಸ್ಯೆ ಇರುವಂತವ್ರು, ಆಪ್ಟಿಕ್ ನರ್ವ್ ಪ್ರಾಬ್ಲಮ್ ಇರುವಂತವ್ರು ಇದನ್ನ ಹಿತಮಿತವಾಗಿ ಕುಡಿತಾ ಇದ್ರೆ ನಿಮ್ಗೆ ಒಳ್ಳೆ ಎನರ್ಜಿ ಸಿಗ್ತದ. ಹೃದಯ ಹಾರ್ಟಿಗೆ ಬೆಸ್ಟ್ ಮತ್ತು ಅಗೇನ್ ಇದು ಡೈಜೆಸ್ಟಿವ್ ಸಿಸ್ಟಮ್ ಸಪೋರ್ಟಿವ್ ಆಗಿರುವಂತದ್ದು. ಇದ್ರೊಳಗ ಇದನ್ನ ನೀವು ಕುದಿಸ್ಬೇಕು. ನಾನ್ ಈಗ ಏನ್ ಹೇಳಿಕತ್ತೇನ ಇವನ್ನೆಲ್ಲ ಸೋಪ್ ಮಾಡೋದ್ಕಿಂತ ಹೆಚ್ಚಿಗೆ ನೀವು ನೆನೆಸಿಡೋದ್ಕಿಂತ ಕುದಿಸಿದ್ರನ ನಿಮ್ಗೆ ಹೆಚ್ಚಿಗೆ ಲಾಭ ಸಿಗ್ತದ. ಬಟ್ ಹಂಗಂತ ಅರ್ಧ ತಾಸು ಗಟ್ಲೆ ಯಾವ್ದನ್ನು ಕುದಿಸ್ಬೇಡ್ರಿ. ಸಮ್ಟೈಮ್ಸ್ ಏನಾಗ್ತದೆ, ಅತಿ ಕುದಿಸ್ಬಿಟ್ರೆ, ಈಗ ನೋಡ್ರಿ ಬಡಿ ಸೋಂಫನ್ನ ನೀವು ಬಹಳ ಕುದಿಸಿದ್ರಿ ಇನ್ನೂ ಎಕ್ಸ್ಟ್ರಾಕ್ಟ್ ಆಗ್ಲಿ, ನಮ್ಗೆ ಇನ್ನೂ ಸಿಗ್ಲಿ ಬೆನಿಫಿಟ್ಸ್ ಅಂತ ಕುದಿಸ್ಬಿಟ್ರೆ ಅದ್ರೊಳಗೆ ಅನಿಥಾಲ್ ಅಂತ ಇರ್ತಾವ, ವೊಲಟೈಲ್ ಆಯಿಲ್ಸ್ ಇರ್ತಾವ, ಅವು ಇವಾಪರೇಟ್ ಆಗಿ ಹೋಗ್ಬಿಡ್ತಾವ. ಒಂದ್ 5 to 10 minutes ಅಷ್ಟೇ ಕುದಿಸ್ರಿ. ಆ ನೀರನ್ನು ಕೂಡ ನೀವು ಸೋಸ್ಕೊಂಡು ಅಥವಾ ಈವನ್ ಆ ಬಡಿ ಸೋಂಫಿನ ಸಮೇತವಾಗಿ ನೀವು ಕುಡಿಯೋದ್ರಿಂದ ನಿಮಗ ಒಳ್ಳೆ ಕಣ್ಣಿನ ಶಕ್ತಿ ಬರ್ತದ. ಹೃದಯಕ್ಕೆ ಒಂದು ಸ್ಲೋ ಪ್ರಮಾಣದೊಳಗೆ ಇದು ಎನರ್ಜಿನ ಕೊಡ್ತದ. ಇಟ್ ಹ್ಯಾಸ್ ಗಾಟ್ ಆಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಇರ್ತದ ಮತ್ತು ಅಗೇನ್ ಡೈಜೆಸ್ಟಿವ್ ಸಿಸ್ಟಮ್ ಹೆಲ್ಪ್ ಮಾಡ್ತದ. ಜೊತೆಗೆ ನಿಮ್ದು ಎಕ್ಸ್ಕ್ರಿಯೇಷನ್ ಸರಿ ಆಗ್ತದ. ಮಲಬದ್ಧತೆ ಇರುವಂತವ್ರು ಇದನ್ನ ತಗೊಳ್ಬಹುದು. ಓಕೆ, ನಾವು ಆಯುರ್ವೇದದೊಳಗೆ ಆಕ್ಚುಲಿ ಯಾವುದೇ ಡ್ರಿಂಕ್ಸ್ ಅನ್ನ ಯಾವ್ದೇ ಟೈಮ್ ಒಳಗೆ ಕುಡಿಬೇಕಾದ್ರೂ ಕೂಡ 3 ರೂಪದೊಳಗೆ ಕುಡೀರಿ ಅಂತ ಹೇಳ್ತೀವಿ. ಒಂದು ಕ್ವಾಥ ರೂಪ, ಅಂದ್ರೆ ನೀವು ಆ ಹರ್ಬ್ ಅನ್ನ 5 to 10 minutes ಸರಿಯಾಗಿ ಬಾಯ್ಲ್ ಮಾಡಿದಾಗ ನೀವು ಒಳ್ಳೆ ಎಕ್ಸ್ಟ್ರಾಕ್ಷನ್ ಸಿಗ್ತದ, ಅದನ್ನ ಕುಡಿಬಹುದು. ಎರಡನೇದು ಫಾಂಟ ಅಂತ ಹೇಳ್ತೇವೆ. ಅಂದ್ರೆ ಕೆಲವೊಂದು ಹರ್ಬ್ಸ್ ಅನ್ನ ಟೂ ಮಚ್ ಬಾಯ್ಲ್ ಮಾಡೋ ಹಂಗಿಲ್ಲ. ಅವನ್ ಏನ್ ಮಾಡ್ತೀವಿ ನಾವು ಲೋಟದೊಳಗೆ ಹಾಕಿ, ಉದಾಹರಣೆಗೆ ಈಗ ಪುದೀನಾ ಎಲೆ ಇರ್ಬೋದು ಅಥವಾ ತುಳಸಿ ಎಲೆ ಇರ್ಬೋದು, ಇಂಥವ್ನ ಏನೇನ್ ಮಾಡ್ತೇವಿ ಲೋಟದೊಳಗೆ ಹಾಕಿ ಬಾಯ್ಲಿಂಗ್ ವಾಟರ್ನ ಅದಕ್ಕೆ ಹಾಕ್ಬಿಟ್ಟು ಮುಚ್ಚಿ ಬಿಡೋದು. ಮುಚ್ಚಿ ಒಂದ್ 5 minutes ಇಟ್ಟಾಗ ನಿಮ್ಗೆ ಒಳ್ಳೆ ಎಕ್ಸ್ಟ್ರಾಕ್ಷನ್ ಸಿಗ್ತದ. ಅದನ್ನು ಕುಡಿಯೋದಕ್ಕೆ ಫಾಂಟ ಅಂತ ಹೇಳ್ತೇವೆ. ಇನ್ನೊಂದು ಹಿಮರೂಪ ಅಂತ. ಹಿಮ ಅಂದ್ರೇನು? ಸೋಕ್ಡ್. ಓವರ್ ನೈಟ್ ಅದನ್ನ ನೀವು ನೀರ್ನೊಳಗ ತಣ್ಣೀರೊಳಗ ಸೋಕ್ ಮಾಡಿಟ್ಟಾಗ ಬೆಳಗಿನ ಟೈಮ್ ಒಳಗ ಅದನ್ನ ಫಿಲ್ಟರ್ ಮಾಡ್ಕೊಂಡು ಕುಡಿಯೋದು. ಹಿಂಗ 3 ರೂಪದೊಳಗ ನೀವು ಡ್ರಿಂಕ್ಸ್ ಅನ್ನ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ಆಯುರ್ವೇದ ರೆಕಮೆಂಡ್ ಮಾಡ್ತದ. ನೆಕ್ಸ್ಟ್ ದ್ರವ್ಯ ಬಂದು ಮೇಥಿಕಾ ಅಂತ ಹೇಳ್ತೀವಿ, ಅಂದ್ರೆ ಮೆಂತ್ಯ ಕಾಳು. ಇವು ಕೂಡ ನಮ್ಮ ಡೈಜೆಷನ್ ಬಹಳ ಹೆಲ್ಪ್ ಮಾಡ್ತಾವು. ಕಟುತಿಕ್ತ ರಸವನ್ನ ಹೊಂದಿರ್ತಾವು ಮತ್ತು ಶೀತ ಗುಣವನ್ನ ಹೊಂದಿರ್ತದ. ಜೊತೆಗೆ ನಮಗ್ ಬಲ್ಯ ಅಂತ ಹೇಳ್ತೇವೆ ನಾವು. ಯಾಕಪ್ಪ ಅಂದ್ರ ಮೇನ್ ಇವು ಡಯಾಬಿಟಿಕ್ ಕಂಡೀಷನ್ ಬಹಳ ಚಂದ ಕಂಟ್ರೋಲ್ನಾಗ ಇಡ್ತಾವು. ಯಾರಿಗ್ ಡಯಾಬಿಟಿಕ್ ಇರ್ತದಲ್ಲ ಅವ್ರಿಗೆ ವೀಕ್ನೆಸ್ ಪದೇ ಪದೇ ಬರ್ತಿರ್ತದ. ಅಂತಲ್ಲಿ ಇದು ಶುಗರ್ ಕಂಟ್ರೋಲ್ ಅನ್ನ ಸರಿಯಾಗಿ ಮಾಡಿ ನಮಗ ಬಲವನ್ನ ಕೊಡ್ತಿರ್ತದ. ಇದ್ರೊಳಗೆ ಒಂದು ಸಾಲ್ಯುಬಲ್ ಫೈಬರ್ ಇರ್ತದ, ಮ್ಯೂಸಿಲೇಜ್ ಅಂತ ಹೇಳಿ, ಮತ್ತು ಪಾಲಿಫಿನಾಲ್ಸ್ ಇರ್ತಾವ. ಇದನ್ನು ಕೂಡ ನೀವು
ಒಂದು 5 to 10 ಮಿನಿಟ್ಸ್ ಮೆಂತೆ ಪೌಡರ್ ಅನ್ನ ಸರಿಯಾಗಿ ಬಾಯ್ಲ್ ಮಾಡಿ ತಗೊಳ್ಳೋದ್ರಿಂದ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಬರ್ತದೆ. ಸೊ ಮಾರ್ನಿಂಗ್ ಅವರ್ಸ್ ಮೆಂತೆ ಕಾಳಿನ ನೀರನ್ನು ಕೂಡ ನೀವು ಕುಡಿಬಹುದು. ಓಕೆ, ಇನ್ನು ನೆಕ್ಸ್ಟ್ ಬರುವಂತದ್ದು ಸಿನಮನ್, ತ್ವಕ್ ಅಂತ ನಾವು ಆಯುರ್ವೇದದೊಳಗೆ ಹೇಳ್ತೀವಿ. ಇದು ಉಷ್ಣವೀರ್ಯ ಇರ್ತದ, ಕಟುತಿಕ್ತ ರಸನೇ ಇರ್ತದ, ಬಟ್ ಉಷ್ಣವೀರ್ಯ ಇರ್ತದ. ಯಾರಿಗೆ ಫ್ಯಾಟ್ ಕಡಿಮೆ ಮಾಡ್ಕೋಬೇಕು, ವೇಟ್ ರೆಡ್ಯೂಸ್ ಮಾಡ್ಕೋಬೇಕಂತ ಇರ್ತಾರ, ಅಥವಾ ಕಫ ಪ್ರಾಬ್ಲಮ್ಸ್ ಇರ್ತಾವು, ಮತ್ತು ಯಾರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇರ್ತಾವ, ಏನೋ ಬ್ಲಾಕೇಜಸ್ ಇರ್ತಾವ, ಇಂಥವ್ರಿಗೆ ನಾವು ಅನುಪಾನ ಎಷ್ಟೋ ಸಾರಿ ತ್ವಕ್ ಕಷಾಯವನ್ನ ಹೇಳ್ತೀವಿ. ಇದ್ರೊಳಗೆ ಕುಡಿಯೋದ್ರಿಂದ ಇದನ್ನ ಕುಡಿಯೋದ್ರಿಂದ ನಿಮಗ ಕಫ ವೃದ್ಧಿ ಲಕ್ಷಣಗಳೇನಾದ್ರು ಇದ್ರೆ ಕಡಿಮೆ ಆಗ್ತದ, ಫ್ಯಾಟ್ ಮೆಟಬಾಲಿಸಮ್ ಚೆನ್ನಾಗ್ ಆಗ್ತದ, ವೇಟ್ ಕೂಡ ಬಹಳ ಸರಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಹೆಲ್ಪ್. ಇನ್ನ 7ನೆಯ ದ್ರವ್ಯ ಯಾವುದು ಅಂದ್ರೆ ವಿಶ್ವ ಭೇಷಜಂ ಅಂತ ಹೇಳ್ತೀವಿ. ನಿಮ್ಗೆಲ್ಲ ಗೊತ್ತಿರ್ಬೇಕು, ಜಿಂಜರ್ ಅಥವಾ ಶುಂಠಿ, ಅಲ್ಲ ಅಂತ ಏನ್ ಹೇಳ್ತೀವಲ್ಲ, ಹಸಿ ಇದ್ದಾಗ ಇದಕ್ ನಾವು ಅಲ್ಲ ಅಂತ ಹೇಳ್ತೀವಿ. ಒಣದಾಯ್ತು ಅಂದ್ರೆ ಶುಂಠಿ ಅಂತ ಹೇಳ್ತೀವಿ, ಅದ್ರಕ ಅಂತ ಹೇಳಿ. ಇದಕ್ಕೆ ವಿಶ್ವ ಭೇಷಜಂ ಅಂತ ಯಾಕಂತಾರೆ, ಇದು ದೀಪನೀಯ ಕೆಲಸ ಮಾಡ್ತದ, ಪಾಚನೀಯ ಕೆಲಸವನ್ನ ಮಾಡ್ತದ, ಅಗ್ನಿಯನ್ನ ಸಮಸ್ಥಿತಿಯೊಳಗೆ ಇರ್ತದ, ಎಕ್ಸ್ಕ್ರಿಟರಿ ಫಂಕ್ಷನ್ ಸರಿಯಾಗಿ ಮಾಡ್ತದ, ನಿಮ್ಗೆ ಒಳಗಡೆ ಗ್ಯಾಸ್ಟ್ರಿಕ್ ಮ್ಯೂಕೋಸ್ ಫ್ರೆಂಡ್ಲಿ ಆಗಿರ್ತದ ಹಿತಮಿತವಾಗಿ ನೀವು ತಗೊಂಡಾಗ. ಓಕೆ, ಅದಕ್ಕೋಸ್ಕರ ಈ ಅದ್ರಕವನ್ನ ನೀವು ಪೀಸಸ್ ಮಾಡಿ ಇದನ್ನು ಕೂಡ ಸರಿಯಾಗಿ ಬಾಯ್ಲ್ ಮಾಡಿ ಬೆಳಗಿನ ಟೈಮ್ ಒಳಗಡೆ ಅದ್ರಕ ಕಷಾಯವನ್ನ ಕುಡಿಯೋದ್ರಿಂದ ನಿಮ್ಮ ಅಗ್ನಿ ಬಹಳ ಚಲೋ ಇರ್ತದ. ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಇರೋರು, ಬ್ಲೋಟಿಂಗ್ ಪ್ರಾಬ್ಲಮ್ ಇರೋರು, ಗ್ಯಾಸ್ ಪ್ರಾಬ್ಲಮ್ ಇರೋರು ಅದ್ರಕ ಕಷಾಯವನ್ನ ಬೆಳಗಿನ ಟೈಮ್ ಅಲ್ಲಿ ಕುಡಿಬಹುದು. ಇನ್ನು ನೆಕ್ಸ್ಟ್ ಬರೋದು ಟರ್ಮರಿಕ್. ಇದು ಉಷ್ಣವೀರ್ಯ ಇರುವಂತದ್ದು, ಆಂಟಿ ಇನ್ಫ್ಲಮೇಟರಿ ಕೆಲಸ ಮಾಡ್ತದ, ಆಂಟಿ ಮೈಕ್ರೋಬಿಯಲ್ ಕೆಲಸ ಮಾಡ್ತದ, ಬಹಳ ಬೆಸ್ಟ್ ಬಾಡಿಗೆ ಒಳಗಡೆ ನಡೆಯುವಂತ ಇನ್ಫ್ಲಮೇಟರಿ ಫಂಕ್ಷನ್ಸ್ ಅನ್ನ ಚೆಕ್ಔಟ್ ಮಾಡ್ತದ. ಅದಕ್ಕೋಸ್ಕರ ನೀವು ಸ್ವಲ್ಪ ಅರಿಶಿಣದ ಪೌಡರ್ ಅನ್ನ ನೀರ್ನೊಳಗೆ ಹಾಕಿ, ಅದಕ್ಕೊಂಚೂರು ಪೆಪ್ಪರ್ ಪೌಡರ್ ಅನ್ನ, ಕಾಳು ಮೆಣಸಿನ ಪೌಡರ್ ಅನ್ನ, ಮರೀಚು ಅಂತ ಹೇಳ್ತೀವಲ್ಲ, ಅದನ್ನೊಂಚೂರು ಹಾಕಿ ನೀವು ಸರಿಯಾಗಿ ಕುದಿಸಿ 5 to 10 ಮಿನಿಟ್ಸ್ ಕುದಿಸಿ ಅದನ್ನು ಕೂಡ ಸೋಸ್ಕೊಂಡು ಕುಡಿಯೋದ್ರಿಂದ ಬಾಡಿ ಒಳಗೆ ನಡೆಯುವಂತ ಯಾವುದೇ ಇಂಟರ್ನಲ್ ಇನ್ಫ್ಲಮೇಟರಿ ಪ್ರೊಸೆಸಸ್ ಅನ್ನ ನೀವು ಸರಿಯಾಗಿ ಕಟ್ ಡೌನ್ ಮಾಡಬಹುದು. ಎಸ್ಪೆಷಲಿ ಈ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಇರೋರಿಗೆ, ರೊಮ್ಯಾಟಿಕ್ ಪೇನ್ಸ್ ಇರುವಂತವ್ರಿಗೆ, ಜಾಯಿಂಟ್ ಪೇನ್ಸ್ ಇರುವಂತವ್ರಿಗೆ ಇವನ್ನ ನಾವು ಹೇಳ್ತೀವಿ. ನಿಮಗೆ ಯಾವ್ಯಾವ ಸಮಸ್ಯೆ ಅದಾವಲ್ಲ ಅವ್ನ ನೋಡ್ಕೊಂಡು ನೀವು ಇಂತಹ ದ್ರವ್ಯಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಇನ್ನ ನೆಕ್ಸ್ಟ್ ಇನ್ನೊಂದು ಬರ್ತದ, ಬೆಳಗಿನ ಟೈಮ್ ಒಳಗೆ ಲೆಮನ್ ಜ್ಯೂಸ್ ಅನ್ನ ಕುಡಿಯೋದು. ಬಹಳ ಜನ ಕುಡಿತಾರೆ, ಹೌದಾ, ಬಿಸಿನೀರು ಲಿಂಬೆ ಹಣ್ಣಿನ ಪಾನಕ ಕುಡಿತಾರೆ. ಸಕ್ರೆ ಹಾಕ್ಬಾರ್ದು, ಬರೀ ಉಗುರು ಬೆಚ್ಚ ನೀರಿಗೆ ಸ್ವಲ್ಪ ಲಿಂಬೆಹಣ್ಣನ್ನು ಸೇರಿಸೋದು. ಚಲೋ ಸುಡುತ್ತಿತ್ತು ಅಂದ್ರ ನೀರು, ನಿಮ್ದು ಲೆಮನ್ ಒಳಗಿರುವಂತ ವೈಟಮಿನ್ ಸಿ ಡ್ಯಾಮೇಜ್ ಆಗ್ತದ. ಅದಕ್ಕೋಸ್ಕರ ಉಗುರು ಬೆಚ್ಚ ನೀರಿಗೆ ಸ್ವಲ್ಪ ಲಿಂಬೆಹಣ್ಣನ್ನ ಹಾಕೊಂಡು ನೀವು ಕುಡಿಯೋದ್ರಿಂದ ನಿಮಗೆ ಹಿತಮಿತವಾಗಿ ವೈಟಮಿನ್ ಸಿ ದಿನಂಪ್ರತಿ ಸಿಗ್ತಾ ಇರ್ತದ, ಜೊತೆಗೆ ಡಿಹೈಡ್ರೇಷನ್ ಆಗ್ಲಾರ್ದಂಗ ನೋಡ್ಕೊಳ್ತದ, ಡೈಜೆಸ್ಟಿವ್ ಸಿಸ್ಟಮ್ ಬಹಳ ಹೆಲ್ಪ್ ಮಾಡ್ತದ. ಇನ್ನ ಲಾಸ್ಟ್ ಪಾಯಿಂಟ್ ಯಾವುದು ಅಂದ್ರೆ, ಎಲ್ಲಾರು ಇದನ್ನ ಬಹಳ ತಪ್ಪು ದಾರಿ ಒಳಗೆ ತಗೊಂತಿರ್ತಾರೆ. ಇದನ್ನ ಹೆಂಗ್ ಸರಿ ಮಾಡ್ಕೋಬೇಕಪ್ಪ ಅಂದ್ರೆ, ಬಿಸಿ ನೀರೊಳಗ ಜೇನುತುಪ್ಪ ಹಾಕೊಂಡು ಕುಡಿತಿರ್ತಾರೆ ಬಹಳ ಜನ. ವೇಟ್ ಕಡಿಮೆ ಆಗ್ತದ ಹಂಗ್ ಹಿಂಗ ಅಂತ ಅಂದ್ಕೊಂಡು ದಯವಿಟ್ಟು ಜೇನುತುಪ್ಪವನ್ನ ಬಿಸಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದು ಸಂಸ್ಕಾರ ವಿರುದ್ಧ. ಅಥವಾ ಬಿಸಿನೀರೊಳಗೂ ಜೇನುತುಪ್ಪ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಜೇನುತುಪ್ಪ ಶುದ್ಧವಾದ ಜೇನುತುಪ್ಪ ನಿಮ್ಗೆ ಸಿಗ್ಲಿಕ್ಕತ್ತದಂದ್ರ ಅದನ್ನ ಸಾದಾ ರೂಮ್ ಟೆಂಪರೇಚರ್ ನೀರಿನೊಳಗ ಹಾಕೊಂಡು ಬೆಳಿಗ್ಗೆ ಕುಡಿಯೋದ್ರಿಂದ ಒಂದು ನಿಮಗೆ ರಕ್ತ ಶೋಧನ ಕೆಲಸ ಮಾಡ್ತದ, ಮತ್ತು ನಿಮ್ಗಿದು ಬಲ್ಯ ಅಂತಾನು ಹೇಳ್ತೀವಿ ನಾವು. ಇದು ಎನರ್ಜಿಯನ್ನ ಕೊಡ್ತದೆ. ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಇವತ್ತಿನ ಕಾಲದೊಳಗೆ ನಿಮ್ಗೆ ಶುದ್ಧವಾದ ಜೇನುತುಪ್ಪನ ಸಿಗುದಿಲ್ಲ. ಹಿಂಗಾಗಿ ನಾವ್ ಅದನ್ನ ರೆಕಮೆಂಡ್ ಮಾಡೋದನ್ನ ಆಲ್ಮೋಸ್ಟ್ ಸ್ಟಾಪ್ ಮಾಡೇವಿ. ಸೊ ನಿಮಗ್ ಸಿಗ್ತಿತ್ತು ಅಂದ್ರೆ ನೀವು ತಗೊಳ್ಬಹುದು, ಬಟ್ ಡಯಾಬಿಟಿಕ್ ಕಂಡೀಷನ್ಸ್ ಇದ್ದವರು ಇದನ್ನ ತಗೊಳಿಕ್ ಹೋಗ್ಬೇಡ್ರಿ. ಈಗ ಅರ್ಥ ಆಯ್ತಲ್ಲ, ನಿಮ್ಮ ದೇಹ ಏನ್ ಡಿಮ್ಯಾಂಡ್ ಮಾಡ್ತದ, ಅಥವಾ ನಿಮ್ ದೇಹಕ್ಕೆ ಏನ್ ಬೇಕು, ನಿಮ್ಮ ಹೆಲ್ತ್ ಕಂಡೀಷನ್ ಹೆಂಗದ ಅದನ್ನೆಲ್ಲ ನೋಡ್ಕೊಂಡು ನಾ ಈಗ ಹೇಳಿರುವಂತ 10 ಡ್ರಿಂಕ್ಸ್ ಒಳಗ ನಿಮ್ಗೆ ಯಾವ ಬೇಕೋ ಒಂದ್ ಸೆಲೆಕ್ಟ್ ಮಾಡ್ಕೊಂಡು ಬಹಳ ಒಳ್ಳೆ ರೀತಿಯಿಂದ ಶಾಂತ ಮನಸ್ಸಿನಿಂದ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನ ಸ್ಕ್ವಾಟಿಂಗ್ ಪೊಸಿಷನ್ ಒಳಗೆ ಕೂತ್ಕೊಂಡು ಸಿಪ್ ಬೈ ಸಿಪ್ ಕುಡಿಯೋದ್ರಿಂದ ನಿಮ್ ಎಲ್ಲಾ ಸಿಸ್ಟಮ್ಸು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಶುರುವಾಗ್ತದ. ನಿಮ್ದು ಹೆಲ್ದಿಯಾಗಿ ದಿನ ಶುರುವಾಗ್ತದ. ಐ ಹೋಪ್ ನಾ ಹೇಳಿರೋ ಪಾಯಿಂಟ್ಸ್ ಎಲ್ಲರಿಗೂ ಅರ್ಥ ಆಗ್ಯಾವ ಅನ್ಕೊಂಡೇನಿ, ಲೈಕ್ ಆಗ್ಯಾವ ಅನ್ಕೊಂಡೇನಿ. ಲೈಕ್ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಅಂಡ್ ಚಾನಲ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರಿ ಅನ್ಕೊಂಡೇನಿ. ದೆನ್ ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸ್ ಅನ್ನ ಕಮೆಂಟ್ಸ್ ಅಲ್ಲಿ ಹಾಕ್ರಿ. ಥ್ಯಾಂಕ್ ಯು ವೆರಿ ಮಚ್.